ಹಾಯ್ ಸ್ನೇಹಿತರೆ, ಲೆಟ್ಸ್ ನೋ 0.1%ಗೆ ನಿಮಗೆಲ್ಲ ಸ್ವಾಗತ. ಈಗಲೂ ನಮ್ಮ ದೇಶದಲ್ಲಿ 3 ಕೋಟಿಯಷ್ಟು ಜನ ಎಕ್ಸ್ಟ್ರೀಮ್ ಪಾವರ್ಟಿ ಲೈನ್ ಅಂಡರಲ್ಲಿ ಬರ್ತಾರೆ. ಅಂದರೆ 3 ಹೊತ್ತು ಊಟಕ್ಕೂ ಸಮಸ್ಯೆ ಇರೋ ಜನನೇ ನಮ್ಮ ದೇಶದಲ್ಲಿ 3 ಕೋಟಿಗಿನ ಹೆಚ್ಚು ಇದ್ದಾರೆ. ಪ್ರತಿ ವರ್ಷದ ಬಜೆಟ್ನಲ್ಲಿ ಲಕ್ಷಾಂತರ ಕೋಟಿ ದುಡ್ಡನ್ನು ವರ್ಲ್ಡ್ ಬ್ಯಾಂಕ್, ಬೇರೆ ಬೇರೆ ದೇಶದ ಬ್ಯಾಂಕ್ನಿಂದ ನಮ್ಮ ಸರ್ಕಾರ ಸಾಲ ತರಿಸಿದೆ. ಇದನ್ನೆಲ್ಲ ಕೇಳಿದ್ಮೇಲೆ ನನಗೆ ಸದಾ ಕಾಡೋ ಪ್ರಶ್ನೆ ಒಂದೇ, ನಮ್ಮ ದೇಶದಲ್ಲಿ ಪ್ರಿಂಟಿಂಗ್ ಮಿಷಿನೂ ಇದೆ, ಪ್ರಿಂಟ್ ಮಾಡೋಕ್ಕೆ ಪೇಪರೂ ಇದೆ. ಹಾಗಿದ್ರೆ ಸರ್ಕಾರ ಬೇಕಾದಷ್ಟು ಹಣ ಪ್ರಿಂಟ್ ಮಾಡಿ ಎಲ್ಲ ಬಡವನಿಗೂ 1 ಕೋಟಿ ಹಣ ಕೊಟ್ಟು ಯಾಕೆ ಅಮೆರಿಕ, ಬ್ರಿಟನ್ ಅಂತೆ ನಮ್ಮ ದೇಶನೂ ಶ್ರೀಮಂತ ದೇಶ ಅನ್ಸ್ಕೋಬಾರ್ದು? ಹಾಗಿದ್ರೆ RBI ಪ್ರತಿ ವರ್ಷ ಯಾವ ಆಧಾರದ ಮೇಲೆ ನೋಟ್ ಪ್ರಿಂಟ್ ಮಾಡುತ್ತೆ? ಒಂದು ಬಾರಿ ಈ ಎಲ್ಲ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ರೀತಿಯ ಹೊಸ ವಿಷಯವನ್ನು ತಿಳಿಯಲಿಕ್ಕೆ ಈಗಲೇ ನಮ್ಮ ಲೆಟ್ಸ್ ನೋ 0.1% ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾವು ಮೊನ್ನೆಯಷ್ಟೇ ವಿತ್ತ ಸಚಿವೆ ಮಂಡಿಸಿದ 2025-26 ಬಜೆಟ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಬಜೆಟ್ನ ಗಾತ್ರ ಬರೋಬ್ಬರಿ 50.5 ಲಕ್ಷ ಕೋಟಿ. ಇದರಲ್ಲಿ 24% ಅಂದರೆ ಸುಮಾರು 12 ಲಕ್ಷ ಕೋಟಿಯಷ್ಟು ಹಣವನ್ನು ಸಾಲ ತಂದೆ ಸರ್ಕಾರ ಖರ್ಚನ್ನು ಮಾಡಬೇಕಿದೆ ಅಂತ ಸ್ವತಃ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ರು. ನನಗೆ ಮೊದಲಿಂದ ಕಾಡೋ ಪ್ರಶ್ನೆ, ನಮ್ಮ ಹತ್ರನೇ ಪ್ರಿಂಟಿಂಗ್ ಮಿಷಿನ್ ಇರಬೇಕಾದ್ರೆ ಸರ್ಕಾರ ಯಾಕೆ ಬೇರೆ ಕಡೆಯಿಂದ ಸಾಲ ತರಬೇಕು ಅಂತ. ಆದರೆ ಸ್ವತಂತ್ರಕ್ಕೂ ಮುಂಚೆ ಅಂದರೆ 1900ರ ಸಂದರ್ಭ, ಅಮೆರಿಕ, ಬ್ರಿಟನ್ ಅಂತಹ ದೊಡ್ಡ ದೊಡ್ಡ ದೇಶಗಳು ನೋಟ್ ಪ್ರಿಂಟ್ಗೆ ಸಂಬಂಧಿಸಿದಂತೆ ಒಂದು ಸಿಸ್ಟಮನ್ನು ಜಾರಿಗೆ ತಂದಿರುತ್ತೆ. ಅದೇ ಗೋಲ್ಡ್ ಸ್ಟ್ಯಾಂಡರ್ಡ್ ಮಾನಿಟರಿ ಸಿಸ್ಟಮ್. ಈ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ, ನೀವು ಎಷ್ಟು ಹಣವನ್ನು ಪ್ರಿಂಟ್ ಮಾಡ್ತೀರೋ ಅಷ್ಟು ಮೌಲ್ಯದ ಚಿನ್ನವನ್ನು ನಿಮ್ಮ ದೇಶ ಮೀಸಲಿಟ್ಟು ನಂತರ ಅಷ್ಟೇ ಮೌಲ್ಯದ ನೋಟನ್ನು ಪ್ರಿಂಟ್ ಮಾಡಬೇಕು ಅನ್ನೋದು. ಇದರಿಂದ ನಾವು ವಿದೇಶದಿಂದ ಖರೀದಿ ಮಾಡಿ ಕೊಟ್ಟಂತಹ ಎಲ್ಲ ಭಾರತೀಯ ರೂಪಾಯಿಯನ್ನು ಶೇಖರಿಸಿ ಅದನ್ನು ಹಿಂತಿರುಗಿಸಿ ಸರ್ಕಾರಕ್ಕೆ ಕೊಟ್ಟು ಅಷ್ಟೇ ಮೌಲ್ಯದ ಚಿನ್ನವನ್ನು ವಿದೇಶಗಳು ಎಕ್ಸ್ಚೇಂಜ್ ಮಾಡ್ಕೋತಿದ್ದವು. ಕಾಲಕ್ರಮೇಣ ಹೆಚ್ಚು ರಫ್ತು ಮಾಡ್ತಿದ್ದ ಅಮೆರಿಕ, ಬ್ರಿಟನ್ ಅಂತಹ ದೇಶಗಳು ಬಡ ದೇಶದ ಚಿನ್ನವನ್ನು ಕಂಪ್ಲೀಟಾಗಿ ಖಾಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದವು. ಇದರಿಂದ ಬಡ ದೇಶಗಳು ಒಂದು ಕಡೆ ಚಿನ್ನನೂ ಇಲ್ಲದೆ ಮತ್ತೊಂದು ಕಡೆ ಚಿನ್ನ ಇಲ್ಲದೆ ನೋಟು ಪ್ರಿಂಟ್ ಮಾಡದೇ ಇರೋ ಸಂದರ್ಭವನ್ನು ಫೇಸ್ ಮಾಡಬೇಕಿತ್ತು. ಇದರಿಂದ ಬೇಸತ್ತ ದೇಶಗಳು ಈ ಸಿಸ್ಟಮ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣ 1956ರ ಸಂದರ್ಭ MRS ಅನ್ನು ಜಾರಿಗೆ ತರ್ತಾರೆ. ಅದೇ ಮಿನಿಮಮ್ ರಿಸರ್ವ್ ಸಿಸ್ಟಮ್. ಈ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ, 200 ಕೋಟಿಯನ್ನು ಆಸ್ತಿಯ ರೂಪದಲ್ಲಿ ಮೀಸಲಿಡಬೇಕು, ಅದರಲ್ಲಿ 115 ಕೋಟಿ ಚಿನ್ನದ ರೂಪದಲ್ಲಿ, 85 ಕೋಟಿ ಫಾರಿನ್ ಕರೆನ್ಸಿ ರೂಪದಲ್ಲಿ ಮೀಸಲಿಡಬೇಕು ಅಂತ. ಹಾಗಿದ್ರೆ ಭಾರತ ಈಗಲೂ ಈ ಸಿಸ್ಟಮನ್ನು ಫಾಲೋ ಮಾಡ್ತಿದೆಯಾ ಅಂದರೆ ಹೌದು. ಈಗ ಭಾರತದಂಥ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಕ್ಕೆ 200 ಕೋಟಿ ಅನ್ನೋದು ಚಿಲ್ಲರೆ ಅಮೌಂಟ್ ಆದ್ರೂ ವಿಶ್ವಾಸದ ದೃಷ್ಟಿಯಿಂದ ಈಗಲೂ ಈ ಹಣವನ್ನು RBI ಮೀಸಲಿಟ್ಟಿದೆ. ಇದನ್ನು ಮೀಸಲಿಟ್ಟ ನಂತರ ಆಯಾ ದೇಶಗಳು ತಮ್ಮ ಆರ್ಥಿಕತೆಗೆ ಅವಶ್ಯಕವಿರುವ ಹಣವನ್ನು ಪ್ರಿಂಟ್ ಮಾಡಬಹುದು ಅಂತ ಈ ಸಿಸ್ಟಮ್ ಹೇಳುತ್ತೆ. ಹಾಗಿದ್ರೆ RBIಗೆ ದೇಶದ ಆರ್ಥಿಕತೆಗೆ ಇಷ್ಟೇ ಹಣ ಅವಶ್ಯಕ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಈ ಎಲ್ಲ ವಿಷಯಗಳು ಅರ್ಥ ಆಗಬೇಕು ಅಂದರೆ ಒಂದು ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಅದೇ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದ ಒಳಗೆ ನಡೆದಿರೋ ಎಲ್ಲ ವ್ಯವಹಾರಗಳ ಫೈನಲ್ ಪ್ರೈಸ್ನ ಮೊತ್ತ. ಅಂದರೆ ಇದರಲ್ಲಿ 100 ರೂಪಾಯಿ ಕೊಟ್ಟು 1 kg ಹಣ್ಣು ತಗೊಂಡಿದ್ದು ಬಂತು, ಹುಷಾರಿಲ್ಲ ಅಂತ 500 ರೂಪಾಯಿ ಫೀಸ್ ಕೊಟ್ಟು ಆಸ್ಪತ್ರೆಗೆ ತೋರಿಸಿದ್ದು ಬಂತು. ಜನರ ಅವಶ್ಯಕತೆಗೆ ತಕ್ಕಂತೆ ಉತ್ಪಾದನೆ ಆಗಿರೋ ಎಲ್ಲ ಸರಕು ಮತ್ತು ಸೇವೆಗಳ ಫೈನಲ್ ಪ್ರೈಸ್ನ ಟೋಟಲ್ಲೇ GDP. ಈ GDPಯ ಒಟ್ಟು ಮೊತ್ತ ನಮ್ಮ ದೇಶದಲ್ಲಿ ಪ್ರಿಂಟ್ ಆಗಿರೋ ಹಣದ ಮೊತ್ತಕ್ಕೆ ಸಮನಾಗಿರಬೇಕು. ಒಂದು ವೇಳೆ ಸರಕು ಮತ್ತು ಸೇವೆಗಳು ರಾಶಿ ಇದ್ದು ಅದಕ್ಕೆ ಸಮನಾದ ದುಡ್ಡೇ ಇಲ್ಲ ಅಂದರೆ ಆ ಹಣದ ಕೊರತೆ ಉಂಟಾಗಿ ನಾವು ಅದನ್ನು ಖರೀದಿ ಮಾಡೋಕ್ಕಾಗದೆ ಹಣಕ್ಕಾಗಿ ಪರದಾಡಬೇಕಾಗಿರೋ ಸಂದರ್ಭ ಎದುರಾಗುತ್ತೆ. ಅದೇ ರೀತಿ ಒಂದು ವೇಳೆ ಸರಕು ಮತ್ತು ಸೇವೆಗಿಂತ ಮೀರಿ ಹಣ ಪ್ರಿಂಟ್ ಮಾಡಿದ್ರೆ ಎಲ್ಲರ ಕೈಯಲ್ಲೂ ಬೇಕಾದಷ್ಟು ಹಣ ಇದ್ದು ಬೇಡಿಕೆ ಅನ್ನೋದು ಹೆಚ್ಚಾಗಿ ವಸ್ತುಗಳ ಪೂರೈಕೆ ಇಲ್ಲದೆ ಪ್ರತಿಯೊಂದು ವಸ್ತುವಿನ ಬೆಲೆ ನಿರಂತರವಾಗಿ ಹೆಚ್ಚಾಗಿ ಇನ್ಫ್ಲೇಷನ್ ರೇಟ್ ಗಗನಕ್ಕೆ ಹೋಗುತ್ತೆ. ಇತಿಹಾಸವನ್ನು ನೆನಪು ಮಾಡಿಕೊಂಡ್ರೆ ಕಣ್ಮುಂದೆ 2 ದೇಶಗಳು ಬಂದು ಹೋಗುತ್ತೆ. ಅದೇ ಜರ್ಮನ್ ಮತ್ತು ಜಿಂಬಾಬ್ವೆ. ಅದು ಮೊದಲ ಮಹಾಯುದ್ಧದ ಸಮಯ. ಜರ್ಮನ್ ಹೇಗಾದರೂ ಈ ಯುದ್ಧದಲ್ಲಿ ಗೆಲ್ಲಬೇಕು ಅಂತ ವಿವಿಧ ದೇಶಗಳಿಂದ ಸಾಲ ಮಾಡಿ ಯುದ್ಧಕ್ಕೆ ಅದನ್ನು ಬಳಸಿತ್ತು. ಆದರೆ ಕಾಲಕ್ರಮೇಣ ಯುದ್ಧದಲ್ಲಿ ಸೋತ ಕಾರಣ ತನ್ನ ಕೈಮೀರಿ ಹೋಗಿದ್ದ ಸಾಲವನ್ನು ಹೇಗೆ ತೀರಿಸಬೇಕು ಅಂತ ಗೊತ್ತಾಗದೆ ಮನ ಬಂದಂತೆ ನೋಟ್ ಪ್ರಿಂಟ್ ಮಾಡಿ ಸಾಲ ತೀರಿಸೋಕ್ಕೆ ಜರ್ಮನ್ ಮುಂದಾಗುತ್ತೆ. ಇದರಿಂದ ತಾನೇ ಹೆಣೆದ ಬಲೆಯಲ್ಲಿ ತಾವೇ ಸಿಕ್ಕಿ ಹಾಕ್ಕೊಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ದೇಶದ ಕರೆನ್ಸಿ ವ್ಯಾಲ್ಯೂವನ್ನು ನೆಲಸಮ ಮಾಡಿಕೊಳ್ಳುತ್ತೆ. ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಿಂಬಾಬ್ವೆ. ವಿವಿಧ ಕಾರಣಗಳಿಂದ ಬೀಳ್ತಿದ್ದ ಆರ್ಥಿಕತೆಯನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚಾಗಿ ಹಣವನ್ನು ಪ್ರಿಂಟ್ ಮಾಡಿ ಚಲಾವಣೆಗೆ ತರ್ತಾರೆ. ಇದರಿಂದ ಇಡೀ ಜಿಂಬಾಬ್ವೆ ದೇಶದ ಕರೆನ್ಸಿ ವ್ಯಾಲ್ಯೂ ಸಂಪೂರ್ಣ ನೆಲಕಚ್ಚುತ್ತೆ. ಅದು ಎಷ್ಟು ಅಂದರೆ ಒಂದು ಹೊತ್ತು ಊಟಕ್ಕೂ ಟ್ರಾಲಿಯಲ್ಲಿ ಹಣವನ್ನು ತುಂಬಿಕೊಂಡು ಹೋಗೋ ಸಮಯ ಬಂದು ಒದಗುತ್ತೆ. ಆ ರೇಂಜಿಗೆ ಅಲ್ಲಿನ ವಸ್ತುಗಳ ಬೆಲೆ ಗಗನಕ್ಕೇರಿರುತ್ತೆ. ಹಾಗಿದ್ರೆ RBI ಆ ವರ್ಷದ GDP ಎಷ್ಟೋ ಅಷ್ಟು ಹಣವನ್ನು ಪ್ರಿಂಟ್ ಮಾಡುತ್ತಾ ಅಂದರೆ ಇಲ್ಲ. ಈಗ 2024-25ರಲ್ಲಿ ಭಾರತದ GDP ಬರೋಬ್ಬರಿ 324 ಲಕ್ಷ ಕೋಟಿ. ಅಂದರೆ ಈ ದುಡ್ಡಲ್ಲಿ
ಆ ವರ್ಷ ಉತ್ಪಾದನೆಯಾದ ಬೈಕು, ಕಾರು, ಟೊಮ್ಯಾಟೊ, ಈರುಳ್ಳಿ, ಮೊಬೈಲು, ಟಿವಿ ಈ ರೀತಿ ಎಲ್ಲ ವಸ್ತುಗಳ ಒಟ್ಟು ಮೊತ್ತವೇ 324 ಲಕ್ಷ ಕೋಟಿ. ಈಗ RBI ಈ ಅಮೌಂಟನ್ನು ಇಂದಿನ ವರ್ಷದ GDP ಯೊಂದಿಗೆ ಹೋಲಿಕೆ ಮಾಡಿ ಈ ವರ್ಷ ಎಷ್ಟು % GDP ಹೆಚ್ಚಾಗಿದೆ ಅಂತ ಲೆಕ್ಕ ಹಾಕುತ್ತೆ. ಉದಾಹರಣೆಗೆ 2023-24ರಿಂದ 24-25ಕ್ಕೆ ಪ್ರಸ್ತುತ ಬೆಲೆಯಲ್ಲಿ 9.7 ಅಂದರೆ ಆವ್ರೇಜ್ 10% GDP ಇನ್ಕ್ರೀಸ್ ಆಗಿದೆ ಅಂದ್ಕೊಳ್ಳೋಣ. 324 ಲಕ್ಷ ಕೋಟಿಯಲ್ಲಿ 10% ಅಂದರೆ 32.5 ಲಕ್ಷ ಕೋಟಿ ಆಗುತ್ತೆ. ಸೊ ಈ ಹಣವನ್ನು ಮಾತ್ರ RBI ಈ ವರ್ಷ ಪ್ರಿಂಟ್ ಮಾಡುತ್ತೆ. ಈ 10% ಹೆಚ್ಚಾಗಿ ಪ್ರಿಂಟ್ ಆಗುವಂತಹ ಹಣ ಮುಂದಿನ ವರ್ಷದಲ್ಲಿ ಉತ್ಪಾದನೆ ಆಗೋ ಟೊಮ್ಯಾಟೊ, ಈರುಳ್ಳಿ, ಕಾರು, ಮೊಬೈಲ್ನಂತಹ ಎಲ್ಲ ಉತ್ಪಾದನೆಗಳಿಗೆ ಸಮವಾಗಿರುತ್ತದೆ. ಇದೇ ಕಾರಣದಿಂದ ಎಲ್ಲ ದೇಶದ ಕರೆನ್ಸಿ ಆ ದೇಶದ GDPಗೆ ಸಮನಾಗಿರ್ತದೆ. ಆಗ ಮಾತ್ರ ದೇಶದ ಆರ್ಥಿಕತೆ ಸರಿಯಾದ ರೀತಿಯಲ್ಲಿ ಸಾಗುತ್ತೆ. ಹಾಗಿದ್ರೆ ಈ ಕರೆನ್ಸಿ ನೋಟನ್ನು ನಮ್ಮ ದೇಶದಲ್ಲಿ ಎಲ್ಲಿ ಪ್ರಿಂಟ್ ಮಾಡ್ತಾರೆ ಅಂದರೆ ಒಟ್ಟು 4 ಕಡೆ ಪ್ರಿಂಟ್ ಮಾಡ್ತಾರೆ. ಮೊದಲನೇದು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿರೋ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಎರಡನೇದು ಪಶ್ಚಿಮ ಬಂಗಾಳದ ಸಾಲ್ಬೋನಿಯಲ್ಲಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್. ಮೂರನೇದು ಮಧ್ಯಪ್ರದೇಶದ ದಾವೋಸ್ನಲ್ಲಿರುವ ಬ್ಯಾಂಕ್ ನೋಟ್ ಪ್ರೆಸ್. ನಾಲ್ಕನೇದು ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವಂತಹ ಕರೆನ್ಸಿ ನೋಟ್ ಪ್ರೆಸ್. ಇವೆಲ್ಲ ನೋಟ್ ಪ್ರಿಂಟ್ಗಳ ಸ್ಥಳಗಳಾದರೆ ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾಗಳಲ್ಲಿ ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆಗಳಿವೆ. ಹಣ ಅನ್ನೋದು ಕೇವಲ ಒಂದು ಮಾಧ್ಯಮನೇ ಹೊರತು ಮತ್ತೇನೂ ಅಲ್ಲ. ಒಂದು ವಸ್ತು ಅಥವಾ ಸರ್ವಿಸ್ ಇರೋದ್ರಿಂದನೇ ಆ ಹಣಕ್ಕೆ ವ್ಯಾಲ್ಯೂ. ಒಂದು ವೇಳೆ ಯಾವುದೇ ಉತ್ಪಾದನೆ ಇಲ್ಲ ಅಂದರೆ 1 ಕೋಟಿ ದುಡ್ಡಿದ್ರೂ ಅದು ವ್ಯರ್ಥನೆ. ಆದ್ದರಿಂದ ನಾವು ಏನೇ ವ್ಯವಹಾರ ಮಾಡ್ತಿದ್ರೂ ಹಣ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದೇ ಕಾರಣಕ್ಕೆ ನಾವು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ಕೂಡ. ಒಂದು ವೇಳೆ ಗೌರ್ನಮೆಂಟ್ ಫ್ರೀಯಾಗಿ ದುಡ್ಡು ಕೊಟ್ಟರೆ ಈ ಕೆಲಸ ಮಾಡ್ತಿರೋ ನಾವು ಯಾಕೆ ತಾನೇ ಕೆಲಸ ಮಾಡ್ತೀವಿ? ಬದಲಿಗೆ ಇಷ್ಟ ಇರೋ ವಸ್ತುಗಳನ್ನು ಖರೀದಿ ಮಾಡ್ತೀವಿ, ಆರಾಮಾಗಿ ಮನೆಯಲ್ಲೇ ಕೂತು ರೆಸ್ಟ್ ಮಾಡ್ತೀವಿ. ಇದರಿಂದ ಜನಗಳು ಕೆಲಸಕ್ಕೆ ಬಾರದೆ ದೇಶದ ಎಲ್ಲ ಕಂಪನಿಗಳು ಮುಚ್ಚಿ ಉತ್ಪಾದನೆ ಅನ್ನೋದೇ ಝೀರೋ ಆಗಿಬಿಡುತ್ತೆ. ಇದರಿಂದ ಜನರ ಬೇಡಿಕೆ ಗಗನಕ್ಕೆ ಮುಟ್ಟುತ್ತೆ. ಇನ್ಫ್ಲೇಷನ್ ರೇಟ್ ಸಹ ಹೆಚ್ಚಾಗಿ ಈಗಿನ ₹1 1 ಕೋಟಿಗೆ ಸಮನಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ಜಿಂಬಾಬ್ವೆ ಥರ ಒಂದು ಹೊತ್ತಿನ ಊಟಕ್ಕೆ ಒಂದು ಟ್ರಾಲಿಯಲ್ಲಿ ಹಣ ತುಂಬಿಕೊಂಡು ಹೋಗೋ ಟೈಮ್ ಬರುತ್ತೆ. ಆದ್ದರಿಂದ ದೇಶದ ಆರ್ಥಿಕತೆ ಬೆಳಿಬೇಕು ಅಂದರೆ ಆ ದೇಶದಲ್ಲಿ ಮನ ಬಂದಂತೆ ನೋಟ್ ಪ್ರಿಂಟ್ ಮಾಡೋದ್ರ ಬದಲಿಗೆ ಉತ್ಪಾದನೆ ಅನ್ನೋದು ಹೆಚ್ಚಾಗಬೇಕು. ಆಗಷ್ಟೇ ಆ ದೇಶದ ಆರ್ಥಿಕತೆ ಅಭಿವೃದ್ಧಿಯೆಡೆಗೆ ಸಾಗಿ ಬಡತನ, ಹಸಿವು, ನಿರುದ್ಯೋಗದಂತಹ ಸಮಸ್ಯೆಗಳನ್ನು ತೊಡೆದಾಕ್ಬೋದು. ಒಂದು ದೇಶದ ಉತ್ಪಾದನೆಯನ್ನು ಆಧರಿಸಿ ಆ ದೇಶದ ಕರೆನ್ಸಿ ನೋಟನ್ನು ಪ್ರಿಂಟ್ ಮಾಡ್ತಾರೆ ಅನ್ನೋ ಚಿಕ್ಕ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.